ಹಲೋ ಎವ್ರಿವನ್, ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದರಲ್ಲಿರುವಂಥ ಮೆಸೇಜಸ್ ನಿಮಗೋಸ್ಕರನೇ ಆಗಿರುತ್ತೆ. ಈ ಒಂದು ರೀಡಿಂಗಲ್ಲಿ ನಿಮ್ಮ ಲವ್ ಲೈಫಲ್ಲಿ ನೆಕ್ಸ್ಟ್ ಮುಂದೆ ಏನಾಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಓಕೆನಾ? ಹಾಗೆಯೇ ಯಾರಿಗೆಲ್ಲ ರಿಚುವಲ್ಸ್ಗೆ ಜಾಯಿನ್ ಆಗಬೇಕಂತ ಇದ್ದೀರಾ, ನಿಮ್ಮ ರಿಲೇಷನ್ನ ಹೀಲ್ ಮಾಡಲಿಕ್ಕೆ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ಇದ್ದಂಥ ಥರ್ಡ್ ಪಾರ್ಟಿನ ರಿಮೂವ್ ಮಾಡೋದಕ್ಕಾಗಿರ್ಬೋದು, ಹಾಗೆಯೇ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರು ಏನಾದರೂ ಮನಸ್ತಾಪಗಳನ್ನ ಮಾಡ್ಕೊಂಡಿದ್ರೆ ಅಥವಾ ನಿಮ್ಮಿಬ್ಬರ ಮಧ್ಯೆ ತುಂಬ ಜಗಳಗಳಾಗ್ತಾ ಇದೆ, ಮನಸ್ತಾಪಗಳಾಗ್ತಿದೆ ಅಂತ ಹೇಳಿದ್ರೆ ಅದೆಲ್ಲದನ್ನು ಕೂಡ ರಿಮೂವ್ ಮಾಡೋದಕ್ಕೆ, ನೆಗೆಟಿವ್ಸ್ನ ರಿಮೂವ್ ಮಾಡೋದಕ್ಕೆ ಈ ಒಂದು ರಿಚುವಲ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಓಕೆನಾ? ಆ್ಯಂಡ್ ಯಾರಿಗೆಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ ಅವರು ಈ ಒಂದು ರಿಚುವಲ್ಸ್ಗೆ ಜಾಯಿನ್ ಆಗ್ಬೋದು. ಜಸ್ಟ್ ಇದು ರಿಲೇಷನ್ಶಿಪ್ಪಿಗೆ ಮಾತ್ರ ಆಗಿರುವಂಥ ರಿಚುವಲ್ಸ್ ಆಗಿರುತ್ತೆ, ಓಕೆ? ಕಾರ್ಡ್ ಕಟಿಂಗ್ ರಿಚುವಲ್ಸ್ ನೆಕ್ಸ್ಟ್ ಮಂತ್ 7th ಸಂಡೇ 6 ಗಂಟೆಗೆ ನಡೀತಾ ಇದೆ. ಲೈವ್ ಸೆಷನ್ ಆಗಿರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಆದಷ್ಟು ಬೇಗ ಜಾಯಿನ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರಿಗೆ ವಾಟ್ಸಪ್ ಮಾಡಿಬಿಟ್ಟು ನೀವು ರಿಚುವಲ್ಸ್ಗೆ ಜಾಯಿನ್ ಆಗ್ಬೋದು. ನಿಮ್ಮ ಹೆಸರು ಹಾಗೆಯೇ ರಿಚುವಲ್ಸ್ಗೆ ಏನು ಅಮೌಂಟ್ ಇದೆ ಅದನ್ನು ನೀವು ಪೇ ಮಾಡಿಬಿಟ್ಟು ಅದನ್ನು ಸ್ಕ್ರೀನ್ಶಾಟ್ ಕಳಿಸಿ ರಿಚುವಲ್ಸ್ಗೆ ಜಾಯಿನ್ ಆಗ್ಬೋದು, ಓಕೆ? ನೆಕ್ಸ್ಟ್ ನಿಮ್ಮ ಲವ್ ಲೈಫಲ್ಲಿ ಏನಾಗ್ತಾ ಇದೆ ವಾವ್, 6 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಕಾಣಿಸ್ತಿದೆ 6 ಆಫ್ ವ್ಯಾಂಡ್ಸ್ ಬರ್ತಿದೆ. ಇಲ್ಲಿ ನಿಮ್ಮ ಲವ್ ಲೈಫಲ್ಲಿ ಎಲೋನ್ ಫೀಲ್ ಅನ್ನೋಂಥದ್ದು ಏನಿತ್ತು, ಒಂಟಿತನ ಅನ್ನೋಂಥದ್ದು ಏನಿತ್ತು, ಆ್ಯಂಡ್ ಮಿಸ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಪರ್ಸನ್ನ ಮಿಸ್ ಮಾಡ್ಕೊಳ್ಳುವಂಥ ಕ್ಷಣಗಳೆಲ್ಲದೂ ಕೂಡ ಎಂಡ್ ಆಗ್ತಾ ಇದೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ದಟ್ ಮೀನ್ಸ್ ನೀವಿಬ್ಬರೇ ಏನಾದರೂ ಸಪ್ರೇಷನಲ್ಲಿ ಇದ್ದೀರಾ, ದೂರ ಇದ್ದೀರಾ ಅಥವಾ ಬೇರೆ ಕಂಟ್ರಿಯಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಮತ್ತೆ ನೀವಿಬ್ಬರು ಒಂದಾಗುವಂಥದ್ದು, ಓಕೆ? ಆ್ಯಂಡ್ ರೆಸ್ಪೆಕ್ಟ್ ಇರಬಹುದು ಅಥವಾ ಒಂದು ಎಮೋಷ್ನಲಿ ಬಾಂಡಿಂಗ್ ಇರಬಹುದು ಅಥವಾ ಎಮೋಷ್ನಲಿ ಆಗಿ ಒಂದು ಕಂಫರ್ಟ್ ಝೋನ್ ಇರ್ಬೋದು ನಿಮ್ಮ ಪರ್ಸನ್ ಕಡೆಯಿಂದ, ಅಥವಾ ಈ ಒಂದು ಪ್ರೀತಿಯಲ್ಲಿ ನಿಮಗೆ ಮುಂದಿನ ದಿನದಲ್ಲಿ ನೀವು ನೋಡಬಹುದು. ಎಮೋಷ್ನಲ್ ಆಗಿ ನಿಮಗೊಂದು ಕಂಫರ್ಟ್ ಝೋನ್ ಅನ್ನೋವಂಥದ್ದು ಈ ಒಂದು ಪ್ರೀತಿಯಲ್ಲಿ ನೀವು ನೋಡ್ತೀರಾ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಎಸ್, ಯಾರಾದರೂ ಬೇರೆ ಕಂಟ್ರಿಲಿ ಇದ್ದಾರೆ ನಿಮ್ಮ ಪರ್ಸನ್ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಅಥವಾ ಈ ಒಂದು ಡಿಸೆಂಬರ್ ಮಂತ್ ಒಳಗಡೆ ನಿಮ್ಮ ಪರ್ಸನ್ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ, ಮೀಟ್ ಮಾಡ್ತಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಕೂಡ ಬರ್ತಾ ಇದೆ, ಓಕೆ? ಎಸ್, ಎಮೋಷ್ನಲಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದೀರಾ, ಮೈಂಡಲ್ಲಿ ಕ್ಲಾರಿಟಿ ಬರ್ತಿದೆ ಈ ಒಂದು ಪ್ರೀತಿ ಬಗ್ಗೆ. ಈ ಒಂದು ಪ್ರೀತಿಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇದೆ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ರಿಚುವಲ್ಸ್ಗೆ ಜಾಯಿನ್ ಆಗಿ.